ನಮ್ಮ ಗೌರವನೀಯ ಮುಖ್ಯ ಅತಿಥಿಗಳಾದ ಶ್ರೀಮತಿ ಬೃಂದಾ ಅವರನ್ನು ಕೆಲವು ಸ್ಫೂರ್ತಿದಾಯಕ ನುಡಿಗಳನ್ನು ಆಡಲು ಆಮಂತ್ರಿಸುತ್ತೇವೆ. ಇವರು ಗವರ್ನಮೆಂಟ್ ಆಫ್ ಕರ್ನಾಟಕ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಮೈತ್ರೇಯಿ ಕನ್ನಡ ಮಹಿಳಾ ದಾಸ ಸಾಹಿತ್ಯ ಹರಿದಾಸ ಟ್ರಸ್ಟ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇವರ ಅಥರ್ವ ಅವರ ಅಜ್ಜಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಪುಟ್ಟ ಮಕ್ಕಳು ಎಲ್ಲರೂ ನಮ್ಮ ಸಾಂಪ್ರದಾಯಿಕ ವೇಷಗಳನ್ನು ಹಾಕೊಂಡು ನಾಮ ಹಚ್ಕೊಂಡು ಮುದ್ರೆ ಇಟ್ಕೊಂಡು ಎಷ್ಟು ಖುಷಿಯಾಗಿ ಬಂದಿದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ಪ್ರತಿಯೊಬ್ಬರಲ್ಲೂ ಒಂದು ಪರಮಾತ್ಮನ ರೂಪ ಕಾಣುವಂಗಿದೆ. ತುಂಬಾ ಖುಷಿ ಆಗುತ್ತೆ. ಇಂತಹದ್ದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಮಹಾಲಕ್ಷ್ಮಿಯವ್ರ ಮನಸ್ಸಲ್ಲಿದೆ ಅಲ್ಲ, ಅದು ನಮಗೆ ಅತ್ಯಂತ ಖುಷಿಯ ವಿಷಯ. ಜೀವನ ಅಂದ್ರೆ ಓಡ್ತಾನೆ ಇರ್ತೇವೆ. ಅದಕ್ಕೊಂದು ಕಟ್ಟು ಹಾಕಿದ್ದು ನಮಗೆ ಕರೋನಾ ಅನ್ನೋ ಕಾಲ. ಆ ಕಾಲದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ಯಾರಿಗೂ ತಿಳಿದೇ ಇದ್ದಾಗ ನಮ್ಮ ಸನಾತನ ಧರ್ಮ ಅನ್ನೋದು ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತು. ಅವಾಗ ನಾವು ಇವತ್ತಿನ ಜನರೇಷನ್ ಅಲ್ಲಿ ನೋಡ್ತೀವಿ, ಇಸ್ಲಾಂದವರು ಅಲ್ಲಿ ನಮಾಜ್ ಮಾಡ್ತಾರೆ, ರೋಡಲ್ಲಿ ಮಕ್ಕಳಿಗೆ ಅದನ್ನ ಕಲಿಸ್ತಾರೆ, ಇದನ್ನ ಕಲಿಸ್ತಾರೆ. ನಾವು ಏನು ಕಲಿಸ್ಲಿಲ್ಲ ಅಂತ ನಮ್ಮ ಮುಂದಿನ ಮಕ್ಕಳು ನಮಗೆ ಒಂದು ಬ್ಲೇಮ್ ಮಾಡೋಕ್ಕಿಂತ ಮೊದಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ಮಕ್ಕಳು ಸಣ್ಣದಿದ್ದಾಗಲೇ ನಮ್ಮ ಸಂಸ್ಕೃತಿಯನ್ನ ಕಲಿತಾರೆ. ಇವತ್ತು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನಮ್ಮ ಸಂಸ್ಕೃತಿ ಹಿಂಗಿದೆ, ಸ್ಕೂಲಲ್ಲಿ ಹಂಗಿದೆ, ಸ್ಕೂಲಲ್ಲಿ ಹಿಂಗಿದೆ ಅಂತ ನಾವು ಅದನ್ನೇ ಹೆಚ್ಚು ಮಾಡ್ಕೊಂಡು ಬಂದ್ರೆ ನಮ್ಮ ಸಂಸ್ಕೃತಿಯನ್ನ ಸನಾತನ ಧರ್ಮವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಅತ್ಯಂತ ಮುಖ್ಯ. ಸಣ್ಣ ಸಣ್ಣ ನುಡಿಗಳಲ್ಲಿ ದೊಡ್ಡ ದೊಡ್ಡವರ ಮಾತುಗಳನ್ನ ಕೇಳೋದಿದೆ ಅಲ್ಲ, ಅತ್ಯಂತ ಶ್ರೇಷ್ಠ ಕಾರ್ಯ ಅಂತ ನಾನು ಮಹಾಲಕ್ಷ್ಮಿ ಅವ್ರನ್ನ ಕೇಳ್ತೀನಿ. ಅಲ್ಲದೆ ಇಲ್ಲೆಲ್ಲರೂ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪುಟ್ಟ ಮಕ್ಕಳ ಮಾತುಗಳನ್ನ ಕೇಳೋದಕ್ಕೆ ಖುಷಿಯಾಗಿ ಬಂದಿದ್ದಾರೆ. ಅವರು ಕೂಡ ಮಕ್ಕಳು ಈ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ, ನಾಳೆ ತಮಗೇನಾದ್ರೂ ಒಂದು ದೊಡ್ಡ ಪ್ರಾಬ್ಲಮ್ ಬಂದರೆ ಅದನ್ನ ಹೆಂಗ್ ಫೇಸ್ ಮಾಡಬೇಕು ಅನ್ನೋದನ್ನ ಕಲಿತಿರ್ತಾರೆ. ನಾವೀಗ ಸುಂದರಕಾಂಡ ರಾಮಾಯಣವನ್ನ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಹೇಳಿಕೊಟ್ರೆ ಅವ್ರಿಗೆ ಏನೋ ಒಂದು ತೊಂದರೆ ಬಂದಾಗ ಆಂಜನೇಯನ ಬಲ ಹೇಗಿತ್ತು ಅನ್ನೋದನ್ನ ನೆನಪಿಸ್ಕೊಂಡು ಅವರು ಸ್ಫೂರ್ತಿ ಪಡಿತಾರೆ. ಮಕ್ಕಳಿದ್ದಾಗ ಕೃಷ್ಣ ಹಂಗ್ ಮಾಡ್ತಿದ್ನಂತೆ, ಹಿಂಗ್ ಮಾಡ್ತಿದ್ನಂತೆ ಅನ್ನೋ ವಾಕ್ಯಗಳನ್ನ ಕೇಳಿದಾಗ ಅವನು ಮಾಡ್ತಿದ್ನಲ್ಲ, ನಾವು ಮಾಡಬಹುದು ಅನ್ನೋ ಪ್ರಯತ್ನವನ್ನ ಮಾಡ್ತಾರೆ. ಅದರ ಜೊತೆಗೆ ಸೋಲನ್ನ ಹೆಂಗೆ ಸ್ವೀಕಾರ ಮಾಡಬೇಕು ಅನ್ನೋಂತಹ ದೊಡ್ಡ ಪಾಠವನ್ನ ಕಲಿತಾರೆ. ಇಂತಹದೆಲ್ಲವನ್ನು ಅತ್ಯಂತ ಶ್ರೇಷ್ಠವಾಗಿ ಕಲಿಸುವಂತಹ ಒಂದು ಧಾರ್ಮಿಕ ಕಥೆಗಳನ್ನು ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ಅವುಗಳನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಅವುಗಳನ್ನು ಮುನ್ನೆಲೆಗೆ ತರುವಂತಹ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಬರೀ ಮಕ್ಕಳಿಗೆ ಇದನ್ನು ನಾವು ಹೇಳೋದಲ್ಲ, ನಾವು ಎಷ್ಟೊಂದನ್ನು ಬಿಟ್ಕೊಂಡು ಬಂದಿದ್ದೀವಿ. ಹರಿದಾಸರು ಹಾಕಿಕೊಟ್ಟಂತಹ ಮಾರ್ಗವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಅವರು ಹೇಳಿದಂತಹ ಸುಲಭದ ವಾಕ್ಯಗಳು, ವೇದಗಳು, ಉಪನಿಷತ್ತುಗಳನ್ನು ನಾವು ಮರೆತು ಬಿಟ್ಟಿದ್ದೀವಿ. ಹಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ಹೋಗ್ಬಿಟ್ಟಿದೆ ನಮ್ಮ ಆಯುಷ್ಯ. ಕೊನೆ ಕಾಲದಲ್ಲಿ ನಾವು ರೆಂಬೆಯ ತುದಿಗೆ ಬಗ್ಗಿ ಹಿಡಿಯೋದಕ್ಕಾಗದೇ ಇದ್ರು ನಮ್ಮ ಮಕ್ಕಳನ್ನ ಅಷ್ಟೇ ಎತ್ತರ ಕೊಯ್ಯುವಂತಹ ಒಂದು ಸಣ್ಣ ಕಾರ್ಯ ಇವತ್ತು ಶುರು ಮಾಡಿಕೊಂಡ್ರೆ ಮಕ್ಕಳು ಅದನ್ನ ಮುಂದೆ ಬೆಳೆಸ್ತಾರೆ. ಇವತ್ತಾಗಲೇ ಇನ್ನು 50 ವರ್ಷಕ್ಕೆ ಮತ್ತೆ ನಮ್ಮ ಭಾರತ ಭೂಮಿ ವಿಶ್ವಗುರು ಆಗೋ ಈ ಒಂದು ಹೆಜ್ಜೆ ಇಡ್ತೀವಿ ಅನ್ನುವಂತಹ ನಂಬಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಹಿರಿಯರು ಅವರಿಗೆಲ್ಲರಿಗೂ, ಮಹಾಲಕ್ಷ್ಮಿಯವರಿಗೂ ಮತ್ತೆ ಆಸಕ್ತರಾಗಿ ನೀವೆಲ್ಲ ಬಂದವ್ರಿಗೂ, ಗುರು ಹಿರಿಯರಿಗೆಲ್ಲರಿಗೂ ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ಸಿಗಲಿ, ಹರಿವಾಯು ಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು. ಹರಿ ಶ್ರೀ